ಹಾಯ್, ವೆಲ್ಕಮ್ ಟು ಅವರ್ ಸಿಲ್ವರ್ ಸ್ಪೂನ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ 1K ಸಬ್ಸ್ಕ್ರೈಬ್ ಆಗಿದೆ. ಇದೇ ಖುಷಿಗೆ ಇವತ್ತು ಮಾಡ್ತಿರೋ ಅಂಥ ರೆಸಿಪಿ ಏನಂದರೆ ಅದು ಜಿಲೇಬಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ಒಂದು ಪ್ಯಾನ್ಗೆ 1/2 ಕಪ್ಪಷ್ಟು ಶುಗರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು 1/2 ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ. 1 ಸ್ಪೂನ್ ಕರ್ಡ್ ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು. ಇದನ್ನು ಚೆನ್ನಾಗಿ ಮೊಸರು ಮತ್ತು ಮೈದಾ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ನೆಕ್ಸ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ನೀರು ಹಾಕಿಬಿಟ್ರೆ ಅದು ಫುಲ್ ನೀರಾಗಿಬಿಡುತ್ತೆ. ಹೀಗೆ ನಮಗೆ ಹದವಾಗಿ ನಿಧಾನವಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗಂಟು ಆಗಬಾರ್ದು. ಇದಕ್ಕೆ ಸ್ವಲ್ಪ ಕೇಸರ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಕೇಸರ್ ಪೌಡರ್ ಹಾಕ್ಕೋಬೋದು. ಪೌಡರ್ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ. ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಕಲರ್ ಹೇಗೆ ಬರ್ತಾಯಿದೆ ಅಂತ. ಪೌಡರ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕ್ಕೊಂಡ್ರೆ. ಈಗ ನೋಡ್ತಿರಲ್ಲ ದೋಸೆ ಹಿಟ್ಟಿನ ಹದವಾಗಿ ಕಲಿಸ್ಕೋಬೇಕು. ನೆಕ್ಸ್ಟ್ ಒಂದು ಕವರ್ ತೊಗೊಂಡಿದ್ದೀನಿ ನಾನು. ಇದ್ರ ಬದಲಾಗಿ ನೀವು ಈ ಟೊಮೆಟೊ ಸಾಸ್ ಬಾಟಲ್ ಬರುತ್ತಲ್ಲ, ಬಾಟಲ್ನ ಯೂಸ್ ಮಾಡ್ಬೋದು. ಅದರಲ್ಲೂ ಚೆನ್ನಾಗಿ ಬರುತ್ತೆ. ನಾನೊಂದು ಕವರ್ ತಗೊಂಡು ಅದನ್ನ ಶೇಪಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಕವರ್ ರೆಡಿಯಾಗಿದೆ. ಇದನ್ನು ಒಂದು ಗ್ಲಾಸ್ ಒಳಗಡೆ ಆ ಕವರ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮೈದಾ ಎಲ್ಲನೂ ಒಳಗಡೆ ತುಂಬಿಸಬೇಕು. ತುಂಬ ಹಾಕ್ಕೊಂಡ್ರೆ ನಿಮಗೆ ಎಣ್ಣೆಗೆ ಬಿಡುವಾಗ ಕಷ್ಟ ಆಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಅದು ಸ್ವಲ್ಪ ಟೈಟ್ ಮಾಡಿಕೊಂಡು ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಟೈಟ್ ಮಾಡ್ಕೋಬೇಕು. ಏಕೆಂದರೆ ಅದು ಹಸಿಟ್ಟು ಆಚೆ ಬರಬಾರ್ದು. ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಆಯಿಲ್ ಹಾಕ್ಕೊಳ್ಬಾರ್ದು, ಸ್ವಲ್ಪನೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದು ರೆಡಿ ಮಾಡ್ಕೊಂಡಿದ್ನಲ್ಲ, ಅದು ತುದಿಯಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ ಜಿಲೇಬಿ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಜಿಲೇಬಿನ ಹಾಕ್ಕೊಳ್ಬೋದು. ಇದೇ ಶೇಪ್ ಅಂತ ಏನಿಲ್ಲ. ಇದನ್ನು 2-3 ಮಿನಿಟ್ಸ್ ಬಿಟ್ಟು ತಿರುವಿ ಹಾಕಬೇಕು. ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸಬೇಕು. ನೀವು ಜಾಸ್ತಿ ಏನಾದರೂ ಹೈ ಫ್ಲೇಮ್ ಆದರೆ ಇದು ಕ್ರಂಚ್ ಹೋಗಿಬಿಡುತ್ತೆ. ಲೋ ಫ್ಲೇಮಲ್ಲೇ ನಿಧಾನವಾಗಿ ಬೇಯಿಸಬೇಕು. ಇವಾಗ ನೋಡಿ ಬೆಂದಿದೆ. ನಾನು ಎಲ್ಲನೂ ಆಚೆ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದ್ಸಲ ಹೀಗೆ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವು ಸ್ವಲ್ಪ ಅಗಲ ಪ್ಯಾನ್ ತೊಗೊಂಡ್ರೆ ಜಿಲೇಬಿ ಬಿಡೋಕ್ಕೆ ಚೆನ್ನಾಗುತ್ತೆ. ಇಲ್ಲ ಚಿಕ್ಕದಾದರೆ ಫುಲ್ ಅಂಟ್ಕೊಬಿಡುತ್ತೆ. ಅವಾಗನೇ ರೆಡಿ ಮಾಡ್ಕೊಂಡಿರೋವಂಥ ಸಕ್ಕರೆ ಪಾಕಕ್ಕೆ ನಾನಿವಾಗ ಜಿಲೇಬಿನ ಹಾಕ್ತಾಯಿದ್ದೀನಿ. ಇದನ್ನು ತುಂಬ ಹೊತ್ತು ಬಿಡಬಾರ್ದು. ಒಂದು 5 ಮಿನಿಟ್ಸ್ ಬಿಟ್ಟು ತೆಗಿಬೇಕು. ಒಂದು 2 ಮಿನಿಟ್ಸ್ ಆಚೆ ಈಚೆ ತಿರುವಾಕಬೇಕು. ತುಂಬ ಹೊತ್ತು ಬಿಟ್ಟರೆ ಅದು ಸ್ಮೂತ್ ಆಗಿಬಿಡುತ್ತೆ, ಕ್ರಂಚಿಯಾಗಿ ಬರಲ್ಲ ನಿಮಗೆ. ಇವಾಗ ನೋಡ್ತಾ ಇದ್ದೀರಲ್ಲ, ನಾನೆಲ್ಲನೂ ಆಚೆ ತೆಗಿತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಜ್ಯೂಸಿಯಾದ ಜಿಲೇಬಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು.